ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಲಮಗ್ಲಲ್ಲಿ ಎದ್ದು ದೇವರು ಕೈ ಮುಗಿದು ಆಚೆ ಕಡೆ ಹೋಗಿ ಒಂದು ತುಳಸಿ ಕಟ್ಟೆಗೋ ಅಥವಾ ಒಂದು ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರಕ್ಕೋ ಕೈ ಮುಗಿದು, ಮತ್ತೆ ನಿಮ್ಮ ರಥಗಳು ನೀವು ಪ್ರತಿದಿನ ಓಡಾಡ್ತಿರಲ್ಲ, ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದಕ್ಕೆ ಕೈ ಮುಗಿದು ನೀವು ಒಳಗಡೆ ಬನ್ನಿ ಸ್ನೇಹಿತರೆ. ಒಳಗಡೆ ಬಂದು ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಫಸ್ಟ್ ನೀವು ಏನಪ್ಪಾ ಅಂತಂದ್ರೆ ಸ್ವಲ್ಪ ನೀರು ಕುಡಿಬೇಕು, ನೀರು ಕುಡಿರಿ. ಆಮೇಲೆ ನೀವು ಕಿಚನ್ ಒಳಗಡೆ ಬಂದು ನೀವು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆನಲ್ಲಿ ನೀರಿಡ್ತೀರಾ, ಅದು ಬಿಸಿನೀರು ಕುಡಿಲಿಕ್ಕೆ ಅಂತೇಳಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಯಾರು 2 ರಿಂದ 3 ಲೋಟ ಬಿಸಿನೀರು ಕುಡಿತಾರೆ. ಅಂದ್ರೆ ತುಂಬಾ ಬಿಸಿ ನೀರಲ್ಲ, ಸ್ವಲ್ಪ ಮೀಡಿಯಂ ಬೆಚ್ಚಗೆ 2 ರಿಂದ 3 ಲೋಟ ನೀರು ಯಾರು ಕುಡಿತಾರೆ ಅವ್ರಿಗೆ ದೇಹದೊಳಗಡೆ ಇರ್ತಕ್ಕಂಥ ಒಂದು ಕೆಲವೊಂದು ಕೆಟ್ಟ ಒಂದು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರ ದೇಹದೊಳಗಡೆ ಇರ್ತಕ್ಕಂಥ ಒಂದು ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಪ್ರತಿದಿನ ರಾತ್ರಿ ನಾವು ಊಟ ಮಾಡಿ ಮಲ್ಕೊಂಡಾಗ ಅದು ಡೈಜೆಷನ್ ಆಗಿ ಅದ್ರಲ್ಲಿ ಇರ್ತಕ್ಕಂಥ ಒಂದು ಕೆಲವು ಪ್ರೋಟೀನ್ಸ್ ಎಲ್ಲ ಸಪರೇಟ್ ಮಾಡ್ಕೊಂಡು ಇನ್ ಕೆಲವು ಬ್ಯಾಕ್ಟೀರಿಯಾಸ್ ಎಲ್ಲ ಸಪರೇಟ್ ಮಾಡಿ ಅದನ್ನ ಬೆಳಿಗ್ಗೆ ಎದ್ದು ನಾವು ಬಾತ್ರೂಮ್ಗೆ ಹೋದಾಗ, ವಾಶ್ರೂಮ್ಗೆ ಹೋದಾಗ ನಮ್ಗೆ ಏನು ಹೊರಗಾಕತ್ತೆ ಅದಕ್ಕೆ ಸಹಾಯ ಮಾಡಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದು 2 ರಿಂದ 3 ಲೋಟ ಬಿಸಿನೀರು ಕುಡಿಬೇಕು ಸ್ನೇಹಿತರೆ. ಇದನ್ನ ಯಾರು ಮಿಸ್ ಮಾಡಬಾರ್ದು, ಇದನ್ನ ಎಲ್ಲರೂ ಮಾಡಬೇಕು. ಆದ್ರೆ ಇದೆಲ್ಲ ಮಾಡೋಕ್ಕೂ ಮುಂಚೆ ನಾನು ನಿಮ್ಗೊಂದು ಮಾತೇ ಏನ್ ಹೇಳ್ತೀನಿ ಅಂತಂದ್ರೆ ಸ್ನೇಹಿತರೆ, ಯಾರು ಪ್ರತಿದಿನ ಬೆಳಿಗ್ಗೆ ಎದ್ದು ಬಿಸಿನೀರ್ನ ಕುಡಿತಾರೆ ಅವ್ರಿಗೆ ಹೇಳ್ಬೇಕು ಅಂದ್ರೆ ಒಂದು 50% ಹೆಲ್ತ್ ಅಲ್ಲೇನೆ ಕ್ಲಿಯರ್ ಆಗಿರುತ್ತೆ. ಅವ್ರಿಗೆ ಯಾವುದೇ ತರ ಏನು ತೊಂದರೆ ಆಗಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಬಿಸಿ ಮಾಡಿದೆ. ಇವಾಗ ನಾನು ಕುಡಿಲಿಕ್ಕೆ ಅಂತೇಳಿ ಒಂದು ಸ್ವಲ್ಪ ನೀರನ್ನ ನಾನು ಬಿಸಿ ನೀರು ನಾನು ಇಲ್ಲಿ ಒಂದು ಸ್ಮಾಲ್ ಬೌಲ್ ಹಾಕೋತಾ ಇದ್ದೀನಿ. ಇವಾಗ ಪ್ರತಿದಿನ ಯಾರು ಬಿಸಿ ನೀರು ಕುಡಿತಾರೆ ಅವ್ರಿಗೆ ಒಂದು ಆರೋಗ್ಯದಲ್ಲಿ ತುಂಬಾ ಒಂದು ಒಳ್ಳೆ ಹೆಲ್ತ್ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ, ಇವಾಗ ನಾನು ಇದು ಬಿಸಿ ನೀರು ಇದನ್ನ ಕುಡಿಲಿಕ್ಕೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಪ್ರತಿದಿನ ಬೆಳಿಗ್ಗೆ ಎದ್ದು ನೀವು 2 ಲೋಟದಿಂದ 3 ಲೋಟ ಸ್ವಲ್ಪ ಮೀಡಿಯಂ ಬಿಸಿ ನೀರನ್ನ ನೀವು ಕುಡಿಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಇಷ್ಟ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ಎಲ್ರಿಗೂ ನಾನು ಇವತ್ತಿನ ಒಂದು ಸಂಡೇ, ಇವತ್ತು ಭಾನುವಾರದ ಸಂಡೇ ಸ್ಪೆಷಲ್ ಮನೆಯಲ್ಲಿ ಎಲ್ಲರೂ ಇವತ್ತು ಯುಗಾದಿ ಹಬ್ಬದ ಹೊಸತರಕ್ಕೂ ಮಾಡ್ತಾ ಇರ್ತೀನಿ ಅಂತೇಳಿ ನಾನು ನಿಮಗೆ ಒಂದು ಯುಗಾದಿ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಷ್ಟ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ.